ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡ್ತಾ ಇರೋರು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನಾವಿವತ್ತು ಚಿಕ್ಕಪೇಟೆಗೆ ಹೋಗಿದ್ವಿ. ಅಲ್ಲಿ ಏನೇನು ಶಾಪ್ ಮಾಡಿದ್ದೀನಿ ಅಂತೇಳಿ ಕ್ಲಿಪ್ಪಿಂಗ್ ಚಿಕ್ಕದಾಗಿ ಎಲ್ಲ ಕ್ಲಿಪ್ಸ್ ಹಾಕ್ತೀನಿ. ಅದರಲ್ಲಿ ನೋಡಿ ನಿಮ್ಗೆ ಆ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ಪೀಸ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಿಮ್ಗೆ ಪ್ರಾಪರ್ ಆಗಿರೋದು ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಒಂದು ಕಳಿಸಿದ್ರೆ ನಾನು ಕೊರಿಯರ್ ಮಾಡ್ತೀನಿ. ನಾವು ಆ್ಯಕ್ಚುಲಿ ಬಟ್ಟೆ ಪರ್ಚೇಸ್ ಮಾಡ್ತೀವಿ, ಹಾಗೆ ಸೇಲ್ ಮಾಡ್ತೀವಿ. ಸುಮಾರು ಟೈಮೆಲ್ಲ ಹೇಳಿದ್ದೀನಿ. ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರೋ ಫಸ್ಟ್ ಟೈಮು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾವು ಈ ಥರ ಟಾಪ್ಸ್ ಎಲ್ಲ ಬ್ರ್ಯಾಂಡೆಡ್ ಟಾಪ್ಸ್ ಎಲ್ಲ ಕೂಡ ಸೇಲ್ ಮಾಡ್ತೀವಿ. ಇದು ಜಸ್ಟ್ ಬಂದುಬಿಟ್ಟು 750 ರುಪೀಸ್ ಒಂದು ಪೀಸ್ ಆಗುತ್ತೆ. 3 ಪೀಸ್ ಕುರ್ತಾ ಸೆಟ್. ಇದು ತುಂಬ ಚೆನ್ನಾಗಿದೆ. ಇದರಲ್ಲೆಲ್ಲ ಒಳ್ಳೊಳ್ಳೆ ಕಲರ್ಸ್ ಕೂಡ ಇದ್ದಾವೆ. ನಾವು ಜಾಸ್ತಿ ನೈಟೀಸು ಮತ್ತು ಸ್ಯಾರಿ ಪೆಟಿಕೋಟ್ಸು ಮತ್ತು ಟವಲ್ಸು, ಚಿಕ್ಕ ಮಕ್ಳಿಗೆ ಬಟ್ಟೆ ಎಲ್ಲ ನಾವು ಸೇಲ್ ಮಾಡ್ತೀವಿ. ನಿಮಗೆ ಈ ವಿಡಿಯೋಸ್ ಇಷ್ಟ ಆಗುತ್ತೆ, ನಾನು ಮಾಡ್ತಾ ಇರೋ ವಿಡಿಯೋಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನೋಡ್ತಿರೋ ಫಸ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನೆಕ್ಸ್ಟು ಕಂಟಿನ್ಯೂ ಹಾಗೆ ಚಿಕ್ಕಪೇಟೆಲಿ ನಾವು ಏನೇನು ಶಾಪ್ ಮಾಡಿದ್ದೀವಿ, ಹಾಗೆ ಎಲ್ಲೆಲ್ಲೂ ಹೋಗಿದ್ದೀವಿ ಅಂಥೇಳಿ ಫುಲ್ಲು ಅಪ್ಲೋಡ್ ಮಾಡ್ತೀನಿ. ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ನನ್ನ ಈ ವಿಡಿಯೋನ ಇವತ್ತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಾವು ಫಸ್ಟು ವಿಸಿಟ್ ಮಾಡಿದ್ದು ಇಲ್ಲಿ ಬ್ಲೌಸ್ ರೆಡಿಮೇಡ್ ಬ್ಲೌಸು ನೋಡೋಣ ಅಂಥೇಳಿ ಈ ಶಾಪಿಗೆ ಬಂದ್ವಿ. ನೋಡಿ ಬ್ಲೌಸಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಸ್ಯಾರಿ ತೊಗೊಂಡ್ರೆ ಅದು ಬ್ಲೌಸು ಸ್ಟಿಚ್ ಮಾಡಿಸ್ಲಿಕ್ಕೆ ತುಂಬ ಕಾಸ್ಟ್ಲಿ ಚಾರ್ಜ್ ಮಾಡ್ತಾರೆ. ಅದಕ್ಕೆ ನಾವು ಬೆಟರು ಸ್ಯಾರಿ ಮ್ಯಾಚಿಂಗು ಏನಿದೆ ಅದು ನೋಡಿಕೊಂಡು ಈ ಥರ ಬ್ಲೌಸು ಸೈಜ್ ವೈಸು ಬ್ಲೌಸ್ ತೊಗೊಂಡ್ಬಿಟ್ಟು ಸೈಡು ತೋಳೊಂದು ಫಿಟ್ ಮಾಡಿಸ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಸ್ಯಾರಿಗೆ ಮ್ಯಾಚಿಂಗ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಕೂಡ ಇಲ್ಲಿ ಬ್ಲೌಸ್ ನೋಡೋಣ ಅಂತೇಳಿ ಬಂದ್ವಿ. ನಾವು ಹೋಲ್ಸೇಲಾಗಿ ಬಲ್ಕಲ್ಲಿ ಪರ್ಚೇಸ್ ಮಾಡೋಣ ಅಂತ ಬಂದ್ವಿ. ಬಟ್ ಅವರು ಹೇಳ್ತಾ ಇರೋ ಕಾಸ್ಟಿಗೂ ನಮಗೂ ಯಾಕೋ ವರ್ಕೌಟ್ ಆಗಲಿಲ್ಲ. ಯಾಕಂದರೆ ತುಂಬ ಕಾಸ್ಟ್ಲಿ ಹೇಳಿದ್ರು ಅವರು. ಒಂದು ಪೀಸ್ ಬಂದುಬಿಟ್ಟು 450, 500 ಆ ಥರ ರೇಂಜಲ್ಲಿ ಹೇಳಿದ್ರು ಅವರು. ಜಾಸ್ತಿ ಏನಾದರೂ ಪರ್ಚೇಸ್ ಮಾಡಿದ್ರು ಕೂಡ ಲಾಸ್ಟು 400 ರುಪೀಸ್ ಹಾಕ್ಕೊಡ್ತೀವಿ ಒಂದು ಪೀಸ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಜಾಸ್ತಿ ಪೀಸ್ ತೊಗೊಳ್ಳಿಲ್ಲ. ಓನ್ಲಿ 6 ಪೀಸ್ ತೊಗೊಂಬಂದೆ ನಾನು. ಅದು ಯಾವ್ಯಾವ ಪೀಸ್ ತೊಗೊಂಡಿದ್ದೀನಿ ಅಂತೇಳಿ ಮನೆಗೆ ಬಂದಮೇಲೆ ತೋರಿಸ್ತೀನಿ ನಾನು. ಇಲ್ಲಿ ಬ್ಲೌಸು ಎಷ್ಟು ವೆರೈಟೀಸು, ಎಷ್ಟು ಥರ ಡಿಸೈನ್ಸು, ಯಾವ ಸ್ಯಾರಿ ಬೇಕಾದರೂ ಮ್ಯಾಚಿಂಗ್ ಮಾಡಿ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿತ್ತು. ಮತ್ತು ಸೈಜ್ ವೈಸ್ ಕೂಡ ಸಿಗುತ್ತೆ ಇಲ್ಲಿ. ತುಂಬ ಚೆನ್ನಾಗಿದೆ ಚಿಕ್ಕಪೇಟೆಯಲ್ಲಿ. ನೀವು ಕೂಡ ಈ ಕಡೆ ಬಂದರೆ ನೋಡಿ, ನಿಮ್ಗೆ ಯಾವ ಥರ ಬ್ಲೌಸು ಸ್ಯಾರಿ ಮ್ಯಾಚಿಂಗ್ ಆಗುತ್ತೋ ನೋಡಿ ಪರ್ಚೇಸ್ ಮಾಡಿ. ನೀವೆಲ್ಲ ಯಾವ ಶಾಪಿಗೆ ಜಾಸ್ತಿ ವಿಸಿಟ್ ಮಾಡ್ತೀರಾ ಅನ್ನೋದು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಾವು ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಥರ ಶಾಪ್ಗೆಲ್ಲ ಹೋಗಿ ಈ ಥರ ವೀಡಿಯೋಸ್ ಮಾಡ್ತಾ ಇರೋದು. ಅಷ್ಟಾಗಿ ಇದು ಇನ್ನೂ ಗೊತ್ತಿಲ್ಲ. ನೀವೆಲ್ಲ ಯಾವ ಥರ ಇದು ಮಾಡ್ತೀರಾ ಅನ್ನೋದು ನಂಗೊಂದು ಸ್ವಲ್ಪ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಂದು ಕಾಂಟ್ಯಾಕ್ಟ್ ನಂಬರು ಕೂಡ ಕೊಟ್ಟಿರ್ತೀನಿ, ನೀವು ಕಾಲ್ ಮಾಡಿ ಕೂಡ ಹೇಳ್ಬೋದು. ಈ ಶಾಪಲ್ಲಿ ಸ್ಯಾರೀಸ್ ಕೂಡ ಸಿಗುತ್ತೆ. ಹಾಗೆ ನೆಕ್ಸ್ಟು ನಾವು ಇದು ಚಿಕ್ಕಬಾಣಸ್ವಾಡಿ ವಿಹಾರ್ ಕಲೆಕ್ಷನ್ಸ್ ಅಂತೇಳಿ ಅಲ್ಲಿ ಹೋಗಿದ್ವಿ. ಅಲ್ಲಿ ಬ್ರ್ಯಾಂಡೆಡ್ ಟಾಪ್ಸು ಮತ್ತು ಕುರ್ತಾಸ್, 3 ಪೀಸ್ ಸೆಟ್ ಕುರ್ತಾಸ್ ಎಲ್ಲ ತುಂಬ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನೋಡಿದ್ವಿ. ನನಗಂತೂ ಪೀಸ್ ಎಲ್ಲ ತುಂಬ ಇಷ್ಟ ಆಯಿತು. ಇದೆಲ್ಲ 3 ಪೀಸ್ ಸೆಟ್ಟು ಮಾತ್ರ ಬಲ್ಕಲ್ಲಿ ತೊಗೋಬೇಕು. ಒಂದೊಂದು ಪೀಸ್ ಅಂತೂ ಇವ್ರು ಕೊಡೋಲ್ಲ. ನೋಡಿ, ನೀವು ಒಂದು ಪೀಸ್ ತೊಗೊಳಕ್ಕೋಗಿ ಮಿನಿಮಮ್ ಏನಿಲ್ಲ ಅಂದರೂ ಒಂದು 10 ಪೀಸ್ ತೊಗೊಂಬರ್ತೀರ. ಅಷ್ಟು ಚೆನ್ನಾಗಿತ್ತು ಇಲ್ಲಿ ಕಲೆಕ್ಷನ್ಸು. ಮಾತ್ರ ಕಾಸ್ಟ್ಲಿ ಜಾಸ್ತಿ. ಒಂದೊಂದು ಪೀಸ್ ಸೆಟ್ ಸಪ್ರೇಟಾಗಿ ಒಂದು ತೊಗೋಬೇಕು ಅಂತಂದರೆ 1500, 2000ವರೆಗೂ ರೇಂಜಲ್ಲಿತ್ತು. ಆಮೇಲೆ ಸೆಕೆಂಡ್ ಸ್ವಲ್ಪ ಮೀಡಿಯಮ್ ರೇಂಜ್ ಅಂತಂದರೆ 870 ರುಪೀಸು, 670 ರುಪೀಸ್ ಆ ಥರ ರೇಂಜಲ್ಲೆಲ್ಲ ಇತ್ತು. ಮಾತ್ರ 3 ಪೀಸ್ ಸೆಟ್ಟು ತುಂಬ ಚೆನ್ನಾಗಿತ್ತು. ಎಲ್ಲಾದರೂ ಫಂಕ್ಷನ್ಸ್ಗಳಿಗೆ ಅಲ್ಲಿ ಇಲ್ಲಿ ಹೋಗಬೇಕು ಅಂತಂದರೆ ತುಂಬ ಚೆನ್ನಾಗಿತ್ತು. ಮತ್ತು ನಾವಿಲ್ಲೊಂದು ಮಾಲ್ಗೆ ಹೋಗಿದ್ವಿ. ಅಲ್ಲೂ ಬ್ರ್ಯಾಂಡೆಡ್ ಇದು ಟಾಪ್ಸ್ ಎಲ್ಲ ನೋಡೋಣ ಅಂಥೇಳಿ ಅಲ್ಲೂ ಕೂಡ ತುಂಬ ಇಷ್ಟ ಆಯಿತು. 350, 450, 500 ಆ ಥರ ರೇಂಜಲ್ಲೆಲ್ಲ ಇತ್ತು. ನೋಡಿ ತುಂಬ ಚೆನ್ನಾಗಿದೆ. ನಾವು ಜಾಸ್ತಿ ಆಮೇಲೆ ಮತ್ತೆ
ಇದು ನೈಟಿ ನೋಡೋಣ ಅಂತೇಳಿ ಹೋದ್ವಿ. ನೈಟೀಸು ಎಲ್ಲ ನಾವು ತುಂಬ ಜಾಸ್ತಿ ಕಾಟನ್ ನೈಟೀಸೇ ಹಾಕೋದು ನಾವು, ಹೆವಿ ಕಾಟನ್ ನೈಟೀಸು. ಅದು ಫ್ರಂಟಲ್ಲಿ ಎಂಬ್ರಾಯ್ಡಿಂಗ್ ಬರುತ್ತೆ. ಆಮೇಲೆ ಮತ್ತೆ ನೀರಲ್ಲಿ ನೀವು ಎಷ್ಟು ಸತಿ ವಾಶ್ ಮಾಡಿದ್ರು ಕೂಡ ಫ್ರೆಂಡ್ಸ್ ಏನೇನೂ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ವಿತ್ ಕ್ವಾಲಿಟಿ ಕೂಡ ನಂಬರ್ 1 ಚಿಕ್ಕಪೇಟೆಯಲ್ಲಿ ಕ್ಲಾತ್ ಅಂತಂದರೆ ನಂಬರ್ 1 ಕ್ವಾಲಿಟಿ ಅಂತ ಹೇಳ್ಬೋದು. ಎಷ್ಟು ಕ್ರೌಡ್ ಇರುತ್ತೆ ಅಂತಂದರೆ ಈ ಹಬ್ಬದ ಸೀಸನಲ್ಲಂತೂ ತುಂಬಾ ಕ್ರೌಡ್ ಜಾಸ್ತಿ ಇರುತ್ತೆ. ನೀವು ಯಾವಾಗಾದರೂ ಹೋಗಿ ಅಷ್ಟು ಜನ ಶಾಪಿಂಗು ಎಲ್ಲ ಹೋಲ್ಸೇಲು ಮತ್ತು ಬಲ್ಕಲ್ಲಿ ಪರ್ಚೇಸ್ ಮಾಡ್ತಾರೆ. ನಾವು ಕೂಡ ಒಂದು 2-3 ಶಾಪ್ಸ್ ಎಲ್ಲ ನೋಡಿದ್ವಿ. ಅದರಲ್ಲಿ ನಮಗೆ ತುಂಬ ಇಷ್ಟ ಆಗಿದ್ದು ಶಾಪ್ ಬಂದುಬಿಟ್ಟು ನೈಟಿದು, ಇದು ತುಂಬ ಚೆನ್ನಾಗಿತ್ತು. ವಿತ್ ಅವರು ತೋರಿಸೋ ರೀತಿ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ಪ್ರತಿಯೊಂದು ಕೂಡ ಈ ಥರ ಡಿಸೈನ್ಸ್ ಇದೆ, ಈ ಥರ ಕ್ಲಾತ್ ಇದೆ ಅಂತೇಳಿ ತುಂಬ ಚೆನ್ನಾಗಿ ತೋರಿಸ್ತಾಯಿದ್ರು. ನಮಗಂತೂ ತುಂಬ ಇಷ್ಟ ಆಯಿತು. ಇದರಲ್ಲೊಂದು 30 ಪೀಸಸ್ ಎಲ್ಲ ನಾವು ಮನೆಗೆ ತೊಗೊಂಬಂದೆ. ಆ್ಯಕ್ಚುಲಿ ನಾವು ಬಟ್ಟೆ ನೋಡಿಬಿಟ್ಟು ಒಂದು 1/2 hour 1 hour ಲೇಟ್ ಆದರೂ ಪರವಾಗಿಲ್ಲ, ಬಟ್ಟೆ ನೋಡಿ ತೊಗೊಂಬರ್ತೀವಿ ಕ್ವಾಲಿಟಿ. ಯಾಕಂದರೆ ನಮ್ಮ ಹತ್ರ ಪರ್ಚೇಸ್ ಮಾಡ್ಕೊಳ್ಳೋರು ನೆಕ್ಸ್ಟ್ ಟೈಮ್ ನಮ್ಮನ್ನು ಕರೆದುಬಿಟ್ಟು ತೊಗೋಬೇಕು. ಅದಕ್ಕೋಸ್ಕರ ಅಷ್ಟೇ. ಯಾಕಂದರೆ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂದ್ಕೊಂಡು ಬಟ್ಟೆ ನೋಡಿ, ಡಿಸೈನ್ ನೋಡಿ, ಕ್ವಾಲಿಟಿ ನೋಡಿ ತೊಗೊಂಬರ್ತೀವಿ. ನೋಡಿ ಮನೆಗೆ ಬಂದು ಪೀಸಸ್ ಎಲ್ಲ ತೋರಿಸ್ತಾ ಇದ್ದೀನಿ. ನಾವು ಯಾವ್ಯಾವ ಪೀಸಸ್ ಎಲ್ಲ ಈ ಥರ ಎಂಬ್ರಾಯ್ಡಿಂಗ್ ಇದರಲ್ಲಿ ಯಾವ್ಯಾವ ಪೀಸ್ ನಾನು ಪರ್ಚೇಸ್ ಮಾಡಿದ್ದೀನಿ ಅಂಥೇಳಿ. ನನಗಂತೂ ಪೀಸಸ್ಸು ತುಂಬ ಇಷ್ಟ ಆಯಿತು. ಹೆವಿ ಕಾಟನ್ ನೈಟಿ. ಇದು ರೇಂಜ್ ಬಂದುಬಿಟ್ಟು 450-500 ರೇಂಜಲ್ಲಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಲೆಂತ್ ಮತ್ತು ಸೈಡ್ ಪಾಕೆಟ್ ಕೂಡ ಬರುತ್ತೆ. ನೋಡಿ ತುಂಬ ಚೆನ್ನಾಗಿದೆ ಕಲರ್ಸ್ ಎಲ್ಲ. ನಿಮಗೆ ಯಾವುದಾದ್ರೂ ಪೀಸ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಹಾಗೆ ನಾನು ವಾಟ್ಸಪ್ ನಂಬರ್ ಮೆನ್ಷನ್ ಮಾಡ್ತೀನಿ, ಕಮೆಂಟ್ಸ್ ಮಾಡಿ. ಮತ್ತು ನಿಮಗೇನಾದರೂ ಪರವಾಗಿಲ್ಲ ಹೇಳಬೇಕು ಅನಿಸಿದ್ರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇರೋದು, ನನಗೂ ಮತ್ತು ನೆಕ್ಸ್ಟ್ ವೀಡಿಯೋಸ್ ಹಾಕಲಿಕ್ಕೂ ಕೂಡ ನನಗೂ ಹೆಲ್ಪ್ ಆಗುತ್ತೆ. ಯಾವ ಥರ ಚೇಂಜಸ್ ಮಾಡ್ಕೋಬೇಕು, ಯಾವ ಥರ ಮಾಡಬಾರ್ದು ಅಂಥೇಳಿ. ನೋಡಿ ಇದು ಹೆವಿ ಕಾಟನ್ ನೈಟಿ ಇಷ್ಟ ಆಯಿತು. ಮತ್ತು ಮಾಮೂಲಿ ಕಾಟನಲ್ಲಿ ಜಾಸ್ತಿ ನಾವು ತೊಗೊಂಬಂದಿದ್ದೀವಿ. ಇದೆಲ್ಲ ಬಂದುಬಿಟ್ಟು ರೇಂಜು 250-300 ರೇಂಜಲ್ಲಿ ಬರುತ್ತೆ. ಇದು ತುಂಬ ಚೆನ್ನಾಗಿದೆ ಕಲರ್ಸು. ಈ ಥರ ನಾವು ತೊಗೊಂಬರ್ತೀವಿ. ಇದು ಕೂಡ ಸೈಡ್ ಪಾಕೆಟ್ ಬರುತ್ತೆ ವಿತ್ ಫ್ರಂಟಲ್ಲಿ ಇದು ಡೈಮಂಡ್ ಈ ಥರ ಶೇಪ್ ಬರುತ್ತೆ ನೈಟೀಸ್. ಮತ್ತು ಇದು ಬಟನ್ ನೈಟಿ ಬರುತ್ತೆ, ಜಿಪ್ ನೈಟಿ ಬರೋಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವು ಎಷ್ಟು ಸತಿ ವಾಶ್ ಮಾಡಿ ಯೂಸ್ ಮಾಡಿದ್ರು ಕೂಡ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾವು ಜಾಸ್ತಿ ಬಟ್ಟೆ ತೊಗೊಂಬರೋದು ಅಂತಂದರೆ ಚಿಕ್ಕಪೇಟೆ ಅದಾದಮೇಲೆ ನೆಕ್ಸ್ಟ್ ಹೋಗೋದು ಅಂತಂದರೆ ಹೊಸೂರು ಹೋಗ್ತಾ ಇರ್ತೀವಿ. ನಿಮಗೆ ನಾವು ಎಲ್ಲೆಲ್ಲಿ ಶಾಪ್ ಮಾಡ್ತೀವಿ, ಯಾವ ಥರ ಶಾಪ್ ಮಾಡ್ತೀವಿ ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.